ಸೊ ಕಿಡ್ನಿ ಸ್ಟೋನ್ ಅನ್ನೋದು ಕಿಡ್ನಿಯಲ್ಲಿ ಫಾರ್ಮ್ ಆಗ್ಬೋದು, ಇಲ್ಲ ಈ ಟ್ಯೂಬ್ ಯುರೇಟ್ರಲ್ಲಿ ಫಾರ್ಮ್ ಆಗ್ಬೋದು, ಇಲ್ಲ ಈ ಬ್ಲ್ಯಾಡ್ರಲ್ಲಿ ಫಾರ್ಮ್ ಆಗ್ಬೋದು. ಕಿಡ್ನಿಯಿಂದ ಬರೋ ಯೂರಿನ್ನ ಅಡ್ಡ ಮಾಡುತ್ತದೆ. ಸೊ ಆ ಯೂರಿನ್ ಕಲೆಕ್ಟ್ ಆಗ್ತದೆ, ಅದರಿಂದ ಸಿವಿಯರ್ ಕಿಡ್ನಿ ಪೇಯ್ನ್ ಬರ್ತದೆ. ಕಿಡ್ನಿಯಲ್ಲಿರೋ ಸ್ಟೋನು ಇನ್ಫೆಕ್ಷನ್ ಆಗ್ಬೋದು, ಇಲ್ಲ ಅದು ಮೂವ್ ಮಾಡುವಾಗ ಆ ಕಿಡ್ನಿ ಲೈನಿಂಗ್ನ ಡ್ಯಾಮೇಜ್ ಮಾಡಿ ಅಲ್ಲಿಂದ ಬ್ಲೀಡಿಂಗ್ ಆಗ್ತದೆ. ಸೊ ಯೂರಿನಲ್ಲಿ ಬ್ಲಡ್ ಬರೋಕ್ಕೆ ಅವಕಾಶ ಇರುತ್ತದೆ. ಕ್ರಿಯಾಟಿನಿನ್ ಅಂಶ ಯಾವಾಗ ಜಾಸ್ತಿ ಆಗುತ್ತದೆ ಆವಾಗ ಆಪರೇಷನ್ ಬೇಕಾಗ್ತದೆ. ಸರ್, ಕಿಡ್ನಿ ಸ್ಟೋನ್ ಅಂದರೆ ಏನು, ಇದು ಹೇಗೆ ಉಂಟಾಗುತ್ತೆ? ನಾನು ಡಾಕ್ಟರ್ ರಾಘವೇಂದ್ರ, ಅಪೋಲೋ ಹಾಸ್ಪಿಟಲು ಚೀಫ್ ಕನ್ಸಲ್ಟೆಂಟ್ ಯೂರಾಲಜಿಸ್ಟು, ರೀನಲ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್. ಇವಾಗ ಕಿಡ್ನಿ ಸ್ಟೋನ್ ಅನ್ನೋದು ನಾವು ಜನರಲಿ ನೆಫ್ರೋಲಿಥಿಯಾಸಿಸ್ ಇಲ್ಲ ಯೂರೋಲಿಥಿಯಾಸಿಸ್ ಅಂತ ಹೇಳ್ತೀವಿ. ಸೊ ಕಿಡ್ನಿ ಸ್ಟೋನ್ ಅನ್ನೋದು ಕಿಡ್ನಿಯಲ್ಲಿ ಫಾರ್ಮ್ ಆಗ್ಬೋದು, ಇಲ್ಲ ಈ ಟ್ಯೂಬ್ ಯುರೇಟ್ರಲ್ಲಿ ಫಾರ್ಮ್ ಆಗ್ಬೋದು, ಇಲ್ಲ ಈ ಬ್ಲ್ಯಾಡ್ರಲ್ಲಿ ಫಾರ್ಮ್ ಆಗ್ಬೋದು. ಸೊ ಮೂರು ಕಡೆಯೂ ಫಾರ್ಮ್ ಆಗೋಕ್ಕೆ ಅವಕಾಶ ಇರುತ್ತದೆ ಕಿಡ್ನಿ ಸ್ಟೋನ್ ಅನ್ನೋದು. ಮೋಸ್ಟ್ ಆಫ್ ದಿ ಟೈಮ್ ಅದು ಎನ್ವಿರಾನ್ಮೆಂಟ್, ಅದೇ ಲೈಫ್ ಸ್ಟೈಲ್ ಕಾರಣದಿಂದನೇ ಆಗೋದು. ಕಿಡ್ನಿ ಸ್ಟೋನ್ ಆಗೋಕ್ಕೆ ಕಾರಣ ಡಿಹೈಡ್ರೇಷನ್, ಅಂದರೆ ಬಾಡಿಯಲ್ಲಿ ಯಾವಾಗ ನೀರಿನ ಅಂಶ ಕಮ್ಮಿ ಆಗುತ್ತದೆ ಆವಾಗ ಯೂರಿನ್ನಲ್ಲಿ ವಾಟರ್ ಅಂಶ ಕಮ್ಮಿ ಆಗುತ್ತದೆ. ಯೂರಿನ್ನಲ್ಲಿ ಯಾವಾಗಲೂ ಕ್ಯಾಲ್ಶಿಯಮು, ಆಕ್ಸಲೇಟ್ಸ್, ಕ್ರಿಸ್ಟಲ್ಸ್ ಇರುತ್ತವೆ. ಯಾವಾಗ ವಾಟರ್ ಅಂಶ ಜಾಸ್ತಿ ಇರುತ್ತದೆ ಆ ಕ್ರಿಸ್ಟಲ್ಸು ಸಾಲ್ಯುಬಲ್ ಇರ್ತದೆ. ಬಟ್ ಯಾವಾಗ ವಾಟರ್ ಅಂಶ ಕಮ್ಮಿ ಆಗುತ್ತದೆ ಆ ಕ್ರಿಸ್ಟಲ್ಸು ಸೆಟಲ್ ಆಗೋಕ್ಕೆ ಅವಕಾಶ ಇರುತ್ತದೆ. ಆ ಸೆಟಲ್ ಆದಮೇಲೆ ಆ ಕ್ರಿಸ್ಟಲ್ಸು ಪ್ರೆಸಿಪಿಟೇಟ್ ಆಗಿ ಸ್ಟೋನ್ ಫಾರ್ಮ್ ಆಗುತ್ತದೆ. ಕ್ರಿಸ್ಟಲ್ಸ್ ಅಂದರೆ ಉಪ್ಪಿನ ಥರ, ಸಾಲ್ಟು. ಈ ಕಿಡ್ನಿ ಸ್ಟೋನ್ನಲ್ಲಿ ಇವಾಗ ಅದೇ ಹೇಳಿದ್ದೀನಿ ನಾನು, ಕಿಡ್ನಿ ಸ್ಟೋನು ಕಿಡ್ನಿಯಲ್ಲಿರ್ಬೋದು, ಯುರೇಟ್ರಲ್ಲಿರ್ಬೋದು, ಬ್ಲ್ಯಾಡ್ರಲ್ಲಿರ್ಬೋದು. ಇವಾಗ ಯುರೇಟ್ರಲ್ಲಿ ಸ್ಟೋನ್ ಇರುವಾಗಲೇ ಮೇಯ್ನ್ ಸಿಂಪ್ಟಮ್ಮು ಪೇಯ್ನು. ಯಾಕಂದರೆ ಅದು ಯೂರಿನ್ನು ಕಿಡ್ನಿಯಿಂದ ಬರೋ ಯೂರಿನ್ನ ಅಡ್ಡ ಮಾಡುತ್ತದೆ. ಸೊ ಆ ಯೂರಿನ್ ಕಲೆಕ್ಟ್ ಆಗ್ತದೆ, ಅದರಿಂದ ಸಿವಿಯರ್ ಕಿಡ್ನಿ ಪೇಯ್ನ್ ಬರುತ್ತದೆ. ಅದೇ ಇವಾಗ ಸ್ಟೋನು ಬ್ಲ್ಯಾಡರಲ್ಲಿ ಫಾರ್ಮ್ ಆಗುತ್ತದೆ, ಯೂರಿನ್ ಆಚೆ ಬರೋಕ್ಕೆ ಕಷ್ಟ ಇರುತ್ತದೆ, ಯೂರಿನ್ ಬ್ಲಾಕ್ ಆಗೋಕ್ಕೆ ಅವಕಾಶ ಇರುತ್ತದೆ. ಕಿಡ್ನಿಯಲ್ಲಿರೋ ಸ್ಟೋನು ಇನ್ಫೆಕ್ಷನ್ ಆಗ್ಬೋದು, ಇಲ್ಲ ಅದು ಮೂವ್ ಮಾಡುವಾಗ ಆ ಕಿಡ್ನಿ ಲೈನಿಂಗ್ನ ಡ್ಯಾಮೇಜ್ ಮಾಡಿ ಅಲ್ಲಿಂದ ಬ್ಲೀಡಿಂಗ್ ಆಗ್ತದೆ. ಸೊ ಯೂರಿನಲ್ಲಿ ಬ್ಲಡ್ ಬರೋಕ್ಕೆ ಅವಕಾಶ ಇರುತ್ತದೆ. ಯೂರಿನ್ ಇನ್ಫೆಕ್ಷನ್ ಆದರೆ ಪೇಷಂಟ್ಗೂ ಜ್ವರ ಇರುತ್ತದೆ, ಒಂದೊಂದು ಸತಿ ಸಿವಿಯರ್ ಬ್ಯಾಕ್ ಏಕ್ ಇರುತ್ತದೆ, ಫೀವರ್ ಇರುತ್ತದೆ. ಸೊ ಮೋಸ್ಟ್ ಕಾಮನ್ ಸಿಂಪ್ಟಮ್ಮು ಪೇಯ್ನು, ಬೇರೆ ಬಂದು ಇನ್ಫೆಕ್ಷನ್ನು, ಯೂರಿನಲ್ಲಿ ಬ್ಲಡ್ಡು, ಯೂರಿನ್ ಬ್ಲಾಕ್ ಆಗೋಕ್ಕೆ ಅವಕಾಶ ಇರುತ್ತದೆ. ಎರಡು ಸೈಡು ಕಿಡ್ನಿಯಲ್ಲಿ ಸ್ಟೋನ್ ಫಾರ್ಮ್ ಆದರೆ ಸಿವಿಯರ್ ಟೈಪು, ಆವಾಗ ಎರಡು ಸೈಡು ಕಿಡ್ನಿಯಿಂದ ಯೂರಿನ್ ಬ್ಲಾಕ್ ಆಗಿಬಿಡುತ್ತದೆ, ಯೂರಿನ್ನು ಆಚೆ ಬರಲ್ಲ. ಈ ಕ್ರಿಯಾಟಿನಿನ್ ಅನ್ನೋ ವಿಷ ದೇಹದಲ್ಲಿ ಸೇರಿಕೊಳ್ತದೆ, ಪೇಷಂಟು ಕಿಡ್ನಿ ಫೇಲ್ಯೂರ್ ಆಗೋಕ್ಕೆ ಅವಕಾಶ ಇರುತ್ತದೆ. ಇವಾಗ ಅದೊಂದು ರಾಂಗ್ ಕಾನ್ಸೆಪ್ಟ್ ಇದೆ, ಎಲ್ಲ ಕಿಡ್ನಿ ಸ್ಟೋನು, ಯುರೇಟ್ರ್ ಸ್ಟೋನು ಆಪ್ರೇಷನ್ ಬೇಕೇ ಬೇಕು ಹೇಳಿ. ಇವಾಗ ಒಂದು ಸ್ಟೋನ್ ಪೇಷಂಟ್ 100 ಜನ ಬಂದರೆ ಬರೀ ಕೇವಲ 10 ಜನಕ್ಕೇ ಆಪ್ರೇಷನ್ ಬೇಕು. ಯಾವ್ಯಾವ ಕಂಡೀಷನಲ್ಲಿ ಆಪ್ರೇಷನ್ ಮಾಡ್ತೀವಿ ಅಂದರೆ, ಪೇಷಂಟ್ ಬರ್ತಾರೆ, ನಾವು ಮಾತ್ರೆ ಕೊಡ್ತೀವಿ, ಆದ್ರೂ ಈ ನೋವು ಕಡಿಮೆ ಆಗ್ತಾನೇ ಇಲ್ಲ ಒಂದೊಂದು ಸತಿ ಈ ಸ್ಟೋನಿಂದ ವಾಂತಿ ಬರೋಕ್ಕೆ ಅವಕಾಶ ಇರುತ್ತದೆ. ಸೊ ಯಾವಾಗ ನಾವು ಮಾತ್ರೆ ಕೊಟ್ಟ ಮೇಲೇನು ವಾಮಿಟಿಂಗ್ ಕಮ್ಮಿ ಇಲ್ಲ ಪೇಷಂಟ್ಗೆ ಜ್ವರ ಬರ್ತಾನೇ ಇದೆ, ನಾವು ಆ್ಯಂಟಿಬಯೋಟಿಕ್ ಕೊಟ್ಟ ಮೇಲೇನು ಜ್ವರ ಬರ್ತಾನೇ ಇದೆ, ಇಲ್ಲ ನಾನು ಲಾಸ್ಟಲ್ಲಿ ಹೇಳಿದ್ದೀನಲ್ಲ ಕ್ರಿಯಾಟಿನಿನ್ ಅಂಶ ಯಾವಾಗ ಜಾಸ್ತಿ ಆಗುತ್ತದೆ ಆವಾಗ ಆಪರೇಷನ್ ಬೇಕಾಗ್ತದೆ. ಸೊ ಈ ಕೇವಲ 4-5 ಲಕ್ಷಣನೇ, ಅಂದರೆ ಮಾತ್ರೆ ಕೊಟ್ಟ ಮೇಲೇನು ನೋವು ನಿಲ್ತಾ ಇಲ್ಲ, ವಾಂತಿ ನಿಲ್ತಾ ಇಲ್ಲ, ಜ್ವರ ಬರ್ತಾನೇ ಇದೆ, ಕ್ರಿಯಾಟಿನಿನ್ ಜಾಸ್ತಿ ಆಗ್ತಾಯಿದ್ರೆ, ಈ ಕಂಡೀಷನ್ಸಲ್ಲೇ ಆಪ್ರೇಷನ್ ಬೇಕು. ಯೂಶ್ವಲಿ 100 ಜನ ಸ್ಟೋನ್ ಫಾರ್ಮಿಂಗ್ ಪೇಷಂಟ್ಸ್ ನೋಡಿದ್ರೆ ಕೇವಲ 10 ಜನಕ್ಕೆ ಈ ಆಪ್ರೇಷನ್ ಬೇಕು, ಮತ್ತು 90 ಜನ ಮೆಡಿಸಿನ್ ಟ್ರೀಟ್ಮೆಂಟಲ್ಲೇ ಸರಿ ಹೋಗುತ್ತದೆ. ಸ್ಟೋನ್ ಸೈಜು, ಲೊಕೇಶನ್ನು ಪ್ಲಸ್ಸು ಸಿಂಪ್ಟಮ್ಸ್ ಅಂದರೆ ನೋವು, ವಾಂತಿ, ಜ್ವರ, ಇದೆಲ್ಲ ಮುಖ್ಯ ಕಾರಣ ಡಿಸೈಡ್ ಮಾಡೋಕ್ಕೆ ಟ್ರೀಟ್ಮೆಂಟು.